ರಾಘವೇಂದ್ರ ಸ್ವಾಮಿಗಳವರ 431ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ವೈಭವದಿಂದ ಮಂತ್ರಾಲಯ ಕ್ಷೇತ್ರದಲ್ಲಿ ಅವರ ಮೂಲ ಬೃಂದಾವನ ಸನ್ನಿಧಾನದಲ್ಲಿ ಆಚರಿಸ್ತಾ ಇದ್ದೇವೆ. ಇದರ ಅಂಗವಾಗಿ ಪ್ರಾತಃ ಕಾಲದಲ್ಲಿ ವಿಶೇಷ ನಿರ್ಮಾಲ್ಯ ಅಭಿಷೇಕ, ಅದೇ ರೀತಿಯಾಗಿ ಪಾದಪೂಜಾ ಕಾರ್ಯಕ್ರಮಗಳು, ನಂತರದಲ್ಲಿ ಪಂಚಾಮೃತ ಅಭಿಷೇಕ ಕಾರ್ಯಕ್ರಮ ಅನ್ನುವಂಥದ್ದು ವಿಶೇಷವಾಗಿ ನಡೆದಿದೆ. ಹೇಗೆ ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನಾ ಪಂಚಾಮೃತ ವಿಶೇಷವೋ ಅದೇ ರೀತಿಯಾಗಿ ಅವರ ಜನ್ಮದಿನದ ಅಂಗವಾಗಿ ಪಂಚಾಮೃತ ಕಾರ್ಯಕ್ರಮವೂ ಕೂಡ ನಡೆದಿದೆ. ಆನಂತರದಲ್ಲಿ ಈ ತಮಿಳುನಾಡಿನಿಂದ ಆಗಮಿಸುವಂತಹ ನೂರಾರು ಸಂಖ್ಯೆಯ ಸಂಗೀತ ವಿದ್ವಾಂಸರನ್ನು ಒಳಗೊಂಡಂತಹ ಒಂದು ದೊಡ್ಡ ತಂಡ ಪ್ರತಿ ವರ್ಷದಂತೆ ನಾದಹಾರ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ತನ್ಮೂಲಕವಾಗಿ ರಾಯರ ಹುಟ್ಟುಹಬ್ಬದ ಒಂದು ಆಚರಣೆಯನ್ನು ಅವರು ಮಾಡ್ತಾರೆ. ಆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅನೇಕ ಗ್ರಂಥಗಳನ್ನು ಬಿಡುಗಡೆಗೊಳಿಸಿ ನಂತರದಲ್ಲಿ ನವರತ್ನದ ರಥದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಪ್ರತೀಕವನ್ನು ಇರಿಸಿ ಇಲ್ಲಿ ವಿಶೇಷವಾದ ಪ್ರಾಕಾರದಲ್ಲಿ ರಥೋತ್ಸವದ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಸುಜೀಂದ್ರ ತೀರ್ಥ ಶ್ರೀಪಾದಂಗಳವರ ಮೂಲ ಬೃಂದಾವನ, ನಮ್ಮ ಪರಮೇಶ್ವರ ಗುರುಗಳ ಮೂಲ ಬೃಂದಾವನಕ್ಕೆ ಬಹುಕೋಟಿ ಮೌಲ್ಯದ ನವರತ್ನ ಕವಚದ ಸಮರ್ಪಣೆಯೂ ಕೂಡ ಇಂದಾಗ್ತಾ ಇದೆ. ಸಂಜೆ ಯೋಗೀಂದ್ರ ಸಭಾಮಂಟಪದಲ್ಲಿ ವಿವಿಧ ಸಾಂಸ್ಕೃತಿಕ ಮತ್ತು ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳು, ಪೂರ್ವಭಾವಿಯಾಗಿ 6:30 ಗಂಟೆಗೆ ಪರಿಮಳ ಪುಷ್ಕರಣಿಯಲ್ಲಿ ತೆಪ್ಪೋತ್ಸವದ ಕಾರ್ಯಕ್ರಮವು ನಡೀತದೆ. ಈ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ, ವೇದಿಕೆಯ ನಂತರದಲ್ಲಿ ಗಣ್ಯರ ಸನ್ಮಾನ ಇತ್ಯಾದಿ ಕಾರ್ಯಕ್ರಮಗಳು, ಆನಂತರದಲ್ಲಿ ಶ್ರೀಮಠದ ರಥೋತ್ಸವ, ರಜತ ಗಜವಾಹನೋತ್ಸವ, ಸುವರ್ಣ ರಥೋತ್ಸವ, ನವರತ್ನ ರಥೋತ್ಸವ, ರಜತ ರಥೋತ್ಸವ ಮೊದಲಾದ ಉತ್ಸವಗಳೆಲ್ಲವೂ ಕೂಡ ಪ್ರಾಕಾರದಲ್ಲಿ ನಡೀತದೆ. ಈ ನಾದಹಾರದ ಕಾರ್ಯಕ್ರಮವು ಮಧ್ಯರಾತ್ರಿಯ ತನಕವೂ ಕೂಡ ನಿರಂತರವಾಗಿ ಇಲ್ಲಿ ನಡೀತದೆ. ಭಕ್ತರು ಈ ಉತ್ಸವಗಳಿಗೆ ದೇಶ ವಿದೇಶಗಳಿಂದ ಬಹುಸಂಖ್ಯೆಯಲ್ಲಿ ಹರಿದು ಬಂದಿದ್ದಾರೆ ಮತ್ತು ಮಾಧ್ಯಮಗಳ ಮೂಲಕವಾಗಿಯೂ ಕೂಡ ವೀಕ್ಷಿಸಿ ಪುನೀತರಾಗ್ತಾ ಇದ್ದಾರೆ. ಜೊತೆಯಲ್ಲಿ ದೇಶದ ಉದ್ದಗಲಕ್ಕೂ ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಈ ಹುಟ್ಟುಹಬ್ಬ ಪೀಠಾರೋಹಣದ ಉತ್ಸವ ಅನ್ನುವಂಥದ್ದು ವೈಭವದಿಂದ ಭಕ್ತರು ಅಲ್ಲಲ್ಲಿ ಆಚರಿಸ್ತಾ ಇದ್ದಾರೆ. ಹೀಗೆ ಒಟ್ಟಾರೆ 405ನೇ ಈ ಪಟ್ಟಾಭಿಷೇಕ ಮಹೋತ್ಸವ, ಅದೇ ರೀತಿಯಾಗಿ 431ನೇ ವರ್ಷದ ಜನ್ಮದಿನದ ಉತ್ಸವದ ಕಾರ್ಯಕ್ರಮ, ಇಂದಿಗೆ ಸಪ್ತರಾತ್ರೋತ್ಸವ, ರಾಘವೇಂದ್ರ ಗುರುವೈಭವೋತ್ಸವ ಅನ್ನುವಂಥದ್ದು ಇಂದಿನ ಉತ್ಸವದೊಂದಿಗೆ ಪೂರ್ಣಗೊಳ್ಳಲಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ತುಂಬ ಖುಷಿ ಆಗುತ್ತೆ ನನಗೆ ಇಲ್ಲಿ ಮಂತ್ರಾಲಯಕ್ಕೆ ಬರೋದು. ಯಾಕಂದರೆ ನಾನು 10 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ಎಲ್ಲ ಕೆಲಸಗಳು ಆಗಿದೆ. ತುಂಬ ಖುಷಿ ಆಗುತ್ತೆ. ರಾಯರ ಪವಾಡ ತುಂಬ ಹೆಚ್ಚುತ್ತಾ ಇದೆ. ಎಲ್ಲರೂ ಭಕ್ತರುಗಳು ಬರ್ತಾ ಇದ್ದಾರೆ. ಖುಷಿ ಆಗುತ್ತೆ ಇದೆಲ್ಲ ನೋಡೋಕ್ಕೆ. ನನಗೂ ತುಂಬ ಒಳ್ಳೆಯದಾಗಿದೆ. ರಾಯರ ಆಶೀರ್ವಾದದಿಂದ ಇಲ್ಲಿಗೆ ಬಂದಿದ್ದೀನಿ. ಈ ಪುಣ್ಯ ದರ್ಶನ ಮಾಡ್ತಾ ಇದ್ದೀನಿ. 10 ವರ್ಷದಿಂದ ಬರ್ತಾ ಇದ್ದೀನಿ. ಬೆಂಗಳೂರು. ನಾನು 16 ವರ್ಷದಿಂದ ರಾಯರ ಮಠಕ್ಕೆ ಬರ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಅವ್ರು ಬರೆದಂತೆ ನನ್ನ ಹುಟ್ಟಿದಬ್ಬ ಮತ್ತು ಆರಾಧನೆಗೆ ಪ್ರತಿ ವರ್ಷ ಅಂದರೆ 3 ವರ್ಷದಿಂದ ನಾನು ತಪ್ಪದೆ ಬರ್ತಿದ್ದೀನಿ. ನನ್ನ ತಂದೆಯಿಂದ ರಾಯರು ಅನ್ನೋದು ನಂಗೆ ಪರಿಚಯ ಆಗಿದೆ. ಅಂದರೆ ಇವ್ರನ್ನ ನಮ್ದಾಗೆ ತುಂಬ ಒಳ್ಳೇದಾಗ್ತಿದೆ. ನಮ್ಮ ಮನೆಗೆ ಈ ವರ್ಷ ರಾಯರು ಬರ್ತಾ ಇದ್ದಾರೆ. ನಮ್ಮ ಜೊತೆನೇ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸರ್, ನಾವಿಲ್ಲಿ 13-14 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿಗೆ. ಒಂಥರ ರಾಯರು ಅಂತ ಅಂದ್ರೇ ಒಂದು ವೈಬ್ರೇಟ್ ಇದೆ ಇಲ್ಲಿ. ನಮ್ಮ ಮನೇಲೂ ಅಷ್ಟೇ, ರಾಯರು ಸುದ್ದಿ ಹೇಳಿದ್ರೆ ಸಾಕು, ಏನೋ ಒಂಥರ ಎನರ್ಜಿ ಇದ್ದಂಗಿದೆ ಮನೆ ತುಂಬ. ರಾಯರು ನಂಬಿ ತುಂಬ ಒಳ್ಳೇದಾಗುತ್ತೆ. ಇವತ್ತು ವರ್ಧಂತಿ ಇತ್ತು, ಮತ್ತು ಆಮೇಲೆ ರಾಯರದ್ದು ಸಂಗೀತ ಇದೆಲ್ಲ ನಡೀತಾ ಇದೆ. ಅಭಿಷೇಕ ನೋಡಿದ್ವು, ಚಿನ್ನದ ಕವಚ ಎಲ್ಲ ನೋಡಿದ್ವು ಹಾಕಿರೋದು. ಮತ್ತು ಇವಾಗ ಅಲಂಕಾರ ನಡೀತಾ ಇದೆ. ಅಲಂಕಾರನ ನೋಡ್ಕೊಂಬಂದ್ವು ನಾವಿವಾಗ. ತುಂಬ ಒಳ್ಳೆಯದು. ರಾಯರು ನಮ್ದವ್ರು ಯಾವತ್ತೂ ಕೆಟ್ಟವರಾಗಿಲ್ಲ. ರಾಯರು ನಂಬಿ ನಿಮ್ಗೆ ಏನು ಒಳ್ಳೆ ದಾರಿ ತೋರಿಸ್ಬೇಕು ರಾಯರು ತೋರಿಸ್ತಾರೆ. ರಾಯರನ್ನ ತುಂಬ ನಂಬಿ ರಾಯರೇ ಅಂತ ನೆನೆಸ್ಕೊಂಡ್ರೆ ಸಾಕು, ನಿಮ್ಗೇನೋ ಒಂಥರ ಖುಷಿ ಆಗುತ್ತೆ. ರಾಯರು ನಂಬಿ ಎಲ್ರಿಗೂ ಒಳ್ಳೇದಾಗಲಿ. ಗುರು ರಾಘವೇಂದ್ರಾಯ ನಮಃ.